ಇದ್ದಾರೆ. ಅವ್ರು ಏನು ಹೇಳಿದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಅವ್ರ ಹೇಳಿಕೆಯನ್ನು ನಾನು ಬೆಂಬಲಿಸ್ತೀನಿ. ದ್ವೇಷದ ರಾಜಕೀಯ ಬಿಜೆಪಿ ಒಕ್ಕೂಟ ವ್ಯವಸ್ಥೆ ಅಂದ್ರೆ ರಾಜ್ಯಗಳನ್ನ ಅದೊಂದು ಒಕ್ಕೂಟ ವ್ಯವಸ್ಥೆ ವಿರುದ್ಧ ಒಂದು ರಾಜ್ಯ, ಒಂದು ಸರ್ಕಾರ, ಒಂದು ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಒಂದು ದುರುದ್ದೇಶಪೂರಿತ ತೀರ್ಮಾನ. ಒಕ್ಕೂಟ ವ್ಯವಸ್ಥೆಗಿಂತ ನಾನು ಹೇಳ್ಬೇಕಾದ್ರೆ ಬಿಟ್ರೆ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಾಮಾನ್ಯ ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಸೇರಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಬಹುಶಃ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಅವರ ಪಕ್ಷ ಸಮೇತ ಹಿಂದೆ ಹೋಗ್ತಿದೆ. ತಮ್ಗೆ ಗೊತ್ತಿದೆ, 5 ಗ್ಯಾರಂಟಿಗಳು ಸಾಮಾನ್ಯ ಜನರಿಗೆ ಅವರ ಒಂದು ಶಕ್ತಿ ಕೊಡುವಂಥ ಒಂದು ಗ್ಯಾರಂಟಿಗಳಿಗೆ ಸಮೇತ ಚುನಾವಣೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ದಾರೆ. ಅದಕ್ಕೆ ಆ ಥರ ಮಾಡಿದರೆ ಅವರು ಯಾರು ಪರವಾಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಸರ್, ಕೇಂದ್ರ ಸರ್ಕಾರ ಏನು ಬಿಜೆಪಿ ನಾಯಕರು ಮಾತಾಡ್ತಾರೆ, ಕೇಂದ್ರ ಸರ್ಕಾರದ ಮಾತು ಕೇಳಿ ಇವ್ರು ಏನಾದ್ರು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರ ಅಂದ್ರೆ ಅವ್ರು ಕೊಡ್ತೀನಿ ಅಂದ್ರು ಕೊಡ್ತಿಲ್ಲ ಅಂದ್ರೆ ಕೊಡ್ತೀನಿ. ನೋಡಿ, ಕೇಂದ್ರ ಸರ್ಕಾರದಿಂದ ನಾವೇನು ಫ್ರೀ ಕೇಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ, ನಾವು ಹಣ ಕೊಡ್ತೀವಿ, ನಿಮ್ಮ ಹತ್ರ ಕೊಡಿ ಅಂತ ಹೇಳಿದೀವಿ ಹೊರತು ಅವರೇನಾದ್ರು ಫ್ರೀ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ದನ್ನ ಒಪ್ಕೊಳ್ತೀವಿ. ನನಗೆ ಅದು ಸಿಎಂ ಹೇಳಿದ್ದಾರೆ, ನನಗೆ ಅದು ಕಮಿಟ್ ಆಗಿ ಸಿಎಂ ಈಗಾಗಲೇ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಂಪೂರ್ಣವಾಗಿ ಸಿಎಂ ಏನು ಹೇಳಿದಾರೋ ಅದಕ್ಕೆ ಸಂಪೂರ್ಣವಾದ ನಾನು ಬೆಂಬಲ ಕೊಡ್ತೀನಿ. ಅದಕ್ಕೆ ಸರ್, ಬಿಜೆಪಿಯವರು ಹೇಳೋದು ನೀವು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿದ್ರ ಅಂತ. ನೋಡಿ, ಕೇಂದ್ರ ಸರ್ಕಾರ ಹತ್ರ ನಾವು ಫ್ರೀ ಕೇಳ್ತಾ ಇಲ್ಲ. ಯಾವುದೇ ಗ್ಯಾರಂಟಿಯಲ್ಲಿ ಸಮೇತ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ನಾವು ಅನ್ನಭಾಗ್ಯದಲ್ಲಿ ನಾವು ಏನು ಹೇಳ್ತಾ ಇದ್ದಿದ್ರೆ ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಅಕ್ಕಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಅವ್ರ ಹೇಳಿಕೆಯನ್ನು ನಾನು ಬೆಂಬಲಿಸ್ತೀನಿ. ದ್ವೇಷದ ರಾಜಕೀಯ ಬಿಜೆಪಿ ಒಕ್ಕೂಟ ವ್ಯವಸ್ಥೆ ಅಂದ್ರೆ ರಾಜ್ಯಗಳನ್ನ ಅದೊಂದು ಒಕ್ಕೂಟ ವ್ಯವಸ್ಥೆ ವಿರುದ್ಧ ಒಂದು ರಾಜ್ಯ, ಒಂದು ಸರ್ಕಾರ, ಒಂದು ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಒಂದು ದುರುದ್ದೇಶಪೂರಿತ ತೀರ್ಮಾನ. ಒಕ್ಕೂಟ ವ್ಯವಸ್ಥೆಗಿಂತ ನಾನು ಹೇಳ್ಬೇಕಾದ್ರೆ ಬಿಟ್ರೆ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಾಮಾನ್ಯ ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಸೇರಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಬಹುಶಃ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಅವರ ಪಕ್ಷ ಸಮೇತ ಹಿಂದೆ ಹೋಗ್ತಿದೆ. ತಮ್ಗೆ ಗೊತ್ತಿದೆ, 5 ಗ್ಯಾರಂಟಿಗಳು ಸಾಮಾನ್ಯ ಜನರಿಗೆ ಅವರ ಒಂದು ಶಕ್ತಿ ಕೊಡುವಂಥ ಒಂದು ಗ್ಯಾರಂಟಿಗಳಿಗೆ ಸಮೇತ ಚುನಾವಣೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ದಾರೆ. ಅದಕ್ಕೆ ಆ ಥರ ಮಾಡಿದರೆ ಅವರು ಯಾರು ಪರವಾಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಸರ್, ಕೇಂದ್ರ ಸರ್ಕಾರ ಏನು ಬಿಜೆಪಿ ನಾಯಕರು ಮಾತಾಡ್ತಾರೆ, ಕೇಂದ್ರ ಸರ್ಕಾರದ ಮಾತು ಕೇಳಿ ಇವ್ರು ಏನಾದ್ರು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರ ಅಂದ್ರೆ ಅವ್ರು ಕೊಡ್ತೀನಿ ಅಂದ್ರು ಕೊಡ್ತಿಲ್ಲ ಅಂದ್ರೆ ಕೊಡ್ತೀನಿ. ನೋಡಿ, ಕೇಂದ್ರ ಸರ್ಕಾರದಿಂದ ನಾವೇನು ಫ್ರೀ ಕೇಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ, ನಾವು ಹಣ ಕೊಡ್ತೀವಿ, ನಿಮ್ಮ ಹತ್ರ ಕೊಡಿ ಅಂತ ಹೇಳಿದೀವಿ ಹೊರತು ಅವರೇನಾದ್ರು ಫ್ರೀ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ದನ್ನ ಒಪ್ಕೊಳ್ತೀವಿ. ನನಗೆ ಅದು ಸಿಎಂ ಹೇಳಿದ್ದಾರೆ, ನನಗೆ ಅದು ಕಮಿಟ್ ಆಗಿ ಸಿಎಂ ಈಗಾಗಲೇ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಂಪೂರ್ಣವಾಗಿ ಸಿಎಂ ಏನು ಹೇಳಿದಾರೋ ಅದಕ್ಕೆ ಸಂಪೂರ್ಣವಾದ ನಾನು ಬೆಂಬಲ ಕೊಡ್ತೀನಿ. ಅದಕ್ಕೆ ಸರ್, ಬಿಜೆಪಿಯವರು ಹೇಳೋದು ನೀವು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿದ್ರ ಅಂತ. ನೋಡಿ, ಕೇಂದ್ರ ಸರ್ಕಾರ ಹತ್ರ ನಾವು ಫ್ರೀ ಕೇಳ್ತಾ ಇಲ್ಲ. ಯಾವುದೇ ಗ್ಯಾರಂಟಿಯಲ್ಲಿ ಸಮೇತ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ನಾವು ಅನ್ನಭಾಗ್ಯದಲ್ಲಿ ನಾವು ಏನು ಹೇಳ್ತಾ ಇದ್ದಿದ್ರೆ ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಅಕ್ಕಿ ಕೊಡಿ ಅಂತ ಹೇಳ್ತಾ ಇದ್ದೀವಿ.